ಮುಂದೆ ಪ್ರಶ್ನೆ ಕೇಳ್ತೀನಿ. ಪ್ರತಿ ಶುಕ್ರವಾರ ಸಂಜೆ ನೀವು ಉದ್ರಳ್ಳಿ ಮೇನ್ ರೋಡಲ್ಲಿ ಹೋಗಿ, ಸಂಜೆ ಶುಕ್ರವಾರ ಹೋಗಿ, ಶ್ರೀನಿವಾಸ ವೈನ್ಸೋ ಇನ್ಯಾವುದೋ ವೆಂಕಟೇಶ್ವರ ವೈನ್ಸೋ ಇನ್ಯಾವುದೋ ವೈನ್ ಸ್ಟೋರಲ್ಲಿ ಸಂಜೆ ಪೂಜೆ ಮಾಡ್ತಿರ್ತಾರೆ, ನೋಡಿದ್ದೀರಾ? ಏನು ಹೇಳಿ, ನಿಂಬೆಹಣ್ಣು, ಅದಕ್ಕೆ ಮೆಣಸಿನಕಾಯಿ, ಒಂದು ತೆಂಗಿನಕಾಯಿ ಇಟ್ಬಿಟ್ಟು ಅದು ಪೂಜೆ ಮಾಡ್ತಾನೆ. ಯಾಕೆ ಅವ್ನು ಪೂಜೆ ಮಾಡ್ತಾನೆ? ಒಳ್ಳೇದಾಗ್ಲಿ ಅಂತ. ಏನು ಒಳ್ಳೇದಾಗ್ಲಿ? ಕುಡುಕರು ಜಾಸ್ತಿ ಬರಲಿ ಅಂತ. ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಬಿಟ್ಟು ಅವ್ನು ಇಲ್ಲಿ ಪೂಜೆ ಮಾಡ್ದ ಅಂದ್ರೆ 20 ರೂಪಾಯಿ ಖರ್ಚು ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ಕಡಲೆಪುರ ಇಟ್ಟು ಪೂಜೆ ಮಾಡ್ದ ಅಂದ್ರೆ ವೆಂಕಟೇಶ್ವರ ಸ್ವಾಮಿ ಏನು ಮಾಡ್ಬೇಕು ಇವಾಗ? ಕುಡುಕರನ್ನೆಲ್ಲ ಜಾಸ್ತಿ ಮಾಡಬೇಕು, ಬನ್ರಿ ಅಂಗಡಿಗೆ ಬಂದು ಕುಡೀರಿ ಅಂತ. ಸರಿ, ಆಮೇಲೆ ಅವ್ನು ಕುಡ್ಕೊಂಡು ಬಂದ, ಮನೆಗೆ ಗಲಾಟೆ ಮಾಡ್ದ. ಮನೆಗೆ ಬಂದು ಗಲಾಟೆ ಮಾಡಿದ ತಕ್ಷಣ ಹೆಂಡ್ತಿ ಅವ್ರ ಅಮ್ಮ ಏನು ಮಾಡ್ತಾರೆ? ಅಯ್ಯೋ ಅಮ್ಮ ಇದ್ದಳು ಮಗನಿಗೆ ಕುಡ್ತಾ ಬಿಡ್ಸವ ತಾಯಿ ಅಂದ್ಬಿಟ್ಟು ಅವಳು ಏನ್ಬಿಟ್ಟು ಮಂಗಳವಾರ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲೋಗ್ಬಿಟ್ಟು ಅದೇ ನಿಂಬೆಹಣ್ಣನ್ನ ಕಟ್ಟಿ ಸೊಟ್ಟ ಮಾಡಿ ಅದಕ್ಕೆ ತುಪ್ಪ ಹಾಕಿ ದೀಪ ಹಚ್ತಾಳೆ. ನನ್ನ ಮಗನಿಗೆ ಕುಡ್ತಾ ಬಿಡಿಸ್ಬಿಡು ಅಂತ ತಾಯಿ. ಹೆಂಡತಿ ಅದು ನನ್ನ ಗಂಡನ ಕುಡ್ತಾ ಬಿಡಿಸು ಅಂತ. ಸೊ ಈ ಅಮ್ಮನ ಮಾತು ಕಟ್ಕೊಂಡು ಬನಶಂಕರಮ್ಮ ಕುಡ್ತಾ ಬಿಡಿಸ್ಬಿಟ್ರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಏನು ಮಾಡಬೇಕು? ಇವರು ಯು ಸಿ ದ ಕನ್ಫ್ಯೂಷನ್. ತುಂಬ ಜನ ಪೂಜೆ ಮಹತ್ವವೇ ಗೊತ್ತಿಲ್ಲ. ಪೂಜೆ ಅನ್ನತಕ್ಕದ್ದು ಕೃತಜ್ಞತೆ. ಭಗವಂತ ನಾನು ಎಲ್ಲವನ್ನೂ ಅನುಭವಿಸ್ತಾ ಇದ್ದೀನಿ, ನಿನಗೆ ಅರ್ಪಣೆ ಮಾಡಿ ನಿನ್ನ ಪರ್ಮಿಷನ್ ತಗೊಂಡು ಅನುಭವಿಸ್ತೀನಿ ಅನ್ನತಕ್ಕಂಥ ಕೃತಜ್ಞತೆಯ ಭಾವವೇ ಪೂಜೆ ಆಗಬೇಕು, ಬೇಡಿಕೆ ಪೂಜೆ ಅಲ್ಲ. ಎಷ್ಟೋ ಜನ ಊಟ ಇಲ್ಲದೆ ಒದ್ದಾಡ್ತಿದ್ದಾರೆ, ಎಷ್ಟೋ ಜನಕ್ಕೆ ಮನೆ ಇಲ್ಲದೆ ಒದ್ದಾಡ್ತಿದ್ದಾರೆ, ಎಷ್ಟೋ ಜನ ರಕ್ಷಣೆ ಪ್ರೀತಿಯಿಂದ ಒದ್ದಾಡ್ತಾ ಇದ್ದಾರೆ. ನನಗೆಲ್ಲ ಸಿಕ್ಕಿದೆಯಪ್ಪ ಅಂತ ಅಲ್ಲಿ ಅರ್ಪಿಸಬೇಕು. ಕಂಡೀಷನ್ ಹಾಕಿ ನಾನು 1000 ರೂಪಾಯಿ ಪೂಜೆ ಮಾಡಿಸ್ತೀನಿ, 10,000 ರೂಪಾಯಿ ಮಾಡಿಸ್ತೀನಿ, ಇಷ್ಟು ಮಾಡಿಸ್ತಾ ನೀನು ಇಷ್ಟು ಕೊಡುವಂಥ ವ್ಯಾಪಾರ ಅಲ್ಲ.